ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 57ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 57. ಸಾಹಂ ಭಗವತೋ ನೂನಂ ವಂಚಿತ ಮಾಯಯಾ ದೃಢಂ ಯತ್ವಾಂ ವಿಮುಕ್ತಿದಂ ಪ್ರಾಪ್ಯ ನ ಮುಮುಕ್ಷೇಯ ಬಂಧನಾತ್. ಅನುವಾದ: ನನ್ನ ಪ್ರಭುವೇ, ನಿಜಕ್ಕೂ ನಾನು ದೇವೋತ್ತಮ ಪರಮಪುರುಷನ ಅಜೇಯವಾದ ಮಾಯಾಶಕ್ತಿಯಿಂದ ಸಂಪೂರ್ಣವಾಗಿ ವಂಚಿತಳಾಗಿದ್ದೇನೆ. ಭೌತಿಕ ಬಂಧನದಿಂದ ಬಿಡುಗಡೆ ನೀಡುವಂತಹ ನಿನ್ನ ಸಂಗವನ್ನು ಹೊಂದಿದ್ದರೂ ನಾನು ಅಂತಹ ಮೋಕ್ಷವನ್ನು ಪಡೆಯಲಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಯಾರಾದ್ರೂ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾಗ ಆ ಕೆಲಸ ಅವನನ್ನ ಧಾರ್ಮಿಕ ಜೀವನದ ಕಡೆಗೆ ಎತ್ತಲಿಲ್ಲ ಅಂತಂದ್ರೆ, ಅದ್ರ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ, ಮತ್ತೆ ಯಾರ ಧಾರ್ಮಿಕ ಕರ್ಮಾಚರಣೆಗಳು ವೈರಾಗ್ಯದ ಕಡೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ, ಮತ್ತೆ ಯಾರ ವೈರಾಗ್ಯವು ಆ ಭಗವಂತನ ಭಕ್ತಿ ಸೇವೆಯ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ, ಅಂಥವನು ಉಸಿರಾಡ್ತಾ ಇದ್ರು ಕೂಡ ಸತ್ತಿರೋ ಹಾಗೇನೆ ಲೆಕ್ಕ ಅಂತಂದ್ಬಿಟ್ಟು ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವಹೂತಿ ಹೇಳ್ತಾಳೆ, ನಿಜಕ್ಕೂ ನಾನು ಆ ಭಗವಂತನ ಅಜೇಯವಾದ ಅಂದ್ರೆ ಗೆಲ್ಲೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಮಾಯಾಶಕ್ತಿಗೆ ಒಳಗಾಗ್ಬಿಟ್ಟಿದೀನಿ, ಅವಳಿಂದ ನಾನು ವಂಚಿತಳಾಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ, ಈಗ ನೀವು ಎಂಥ ಉತ್ತಮ ವ್ಯಕ್ತಿ, ಎಂಥ ಉತ್ತಮ ವ್ಯಕ್ತಿ ಅಂದ್ರೆ ಯಾರನ್ನ ಬೇಕಾದ್ರೂ ಭೌತಿಕ ಬಂಧನದಿಂದ ಬಿಡುಗಡೆ ಮಾಡುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿದೆ. ಅಂಥ ನಿಮ್ಮ ಜೊತೆ ನಾನಿದ್ರೂ ಕೂಡ, ನಿಮ್ಮ ಸಂಘವನ್ನ ನಾನು ಪಡೆದಿದ್ರೂ ಕೂಡ ನಾನಂತ ಮೋಕ್ಷವನ್ನ ಪಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅಂತಂದ್ರೆ ಇದರ ಅರ್ಥ ನಾನು ಆ ಭಗವಂತನ ಅಜೇಯ ಶಕ್ತಿಯಾದಂಥ ಮಾಯಾಶಕ್ತಿಗೆ ಒಳಪಟ್ಟಿದ್ದೀನಿ, ವಂಚಿತಳಾಗಿದ್ದೀನಿ ಅದರಿಂದ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಈಗ ಸಾಧು ಸಂಘ ಮಾಡಿದ ಮೇಲೆ ಅವರಿಗೆ ಮುಕ್ತಿ ಅನ್ನೋದು ಖಂಡಿತ, ಆದ್ರೆ ನನಗದು ಸಿಗ್ಲಿಲ್ಲ ಅಂತಂದ್ರೆ ನಾನು ಮಾಯಾಶಕ್ತಿಯಿಂದ ಇನ್ನೂ ಬಿಡುಗಡೆ ಆಗಿಲ್ಲ, ಅಂದ್ರೆ ಅವಳಿಂದ ವಂಚಿತಳಾಗಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಳ್ತಾ ಇದ್ದಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬುದ್ಧಿವಂತನಾದ ಮನುಷ್ಯನು ಸದವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಮಾನವ ಜನ್ಮವೇ ಮೊದಲ ಅವಕಾಶ. ಆಧ್ಯಾತ್ಮ ಜ್ಞಾನದ ಸಾಧನೆ ಇರುವ ಯೋಗ್ಯ ಕುಟುಂಬದಲ್ಲಿ ಜನಿಸುವುದು ಎರಡನೇ ಅವಕಾಶ. ಇದು ಅಪರೂಪಕ್ಕೆ ದೊರೆಯುತ್ತದೆ. ಮಹತ್ತರವಾದ ಅವಕಾಶವೆಂದರೆ ಸಾಧು ಪುರುಷನ ಸಂಘವನ್ನು ಪಡೆಯುವುದು. ನೋಡಿ, ಇಲ್ಲಿ ಎಷ್ಟು ಒಳ್ಳೆ ವಿಚಾರಗಳು ನಮಗೆ ಗೊತ್ತಾಗತ್ತೀಗ. ಈಗ ಬುದ್ಧಿವಂತನಾಗಿರುವಂತ ಮನುಷ್ಯ ತನಗೆ ಸಿಕ್ಕಿರುವಂತ ಒಳ್ಳೆ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಅವಕಾಶ ಬಂದು ಏನ್ ಪ್ರಯೋಜನ ಆಗುತ್ತೆ ಅಲ್ವಾ? ಇಲ್ಲಿ ಏನೇನು ನಮಗೆ ಸಿಗ್ತಾ ಇದೆ, ನಾವು ಏನೇನನ್ನ ಪಡ್ಕೊಳ್ತಾ ಇದೀವಿ, ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದೀವೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಮನುಷ್ಯ ಜನ್ಮ ಮೊದಲನೇ ಅವಕಾಶ. ಪ್ರಾಣಿ ಪಕ್ಷಿ ಕೀಟಗಳು ಇದ್ಯಾವುದಕ್ಕೂ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಜನ್ಮದಲ್ಲಿ ಇದು ಸಾಧ್ಯ. ಅಂತ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ. ಸೊ ಮೊದಲನೇ ಅವಕಾಶ ನಮಗೆ ಸಿಕ್ಕಿದೆ, ಆಯ್ತಾ? ಎರಡನೇ ಅವಕಾಶ ಏನು ಅಂತಂದ್ರೆ, ಮನುಷ್ಯ ಜನ್ಮ ಸಿಕ್ಕಿ ಆಧ್ಯಾತ್ಮ ಜ್ಞಾನದ ಸಾಧನೆ ಇರುವಂತ ಯೋಗ್ಯವಾದಂತ ಕುಟುಂಬದಲ್ಲಿ, ಅಂದ್ರೆ ಆಲ್ರೆಡಿ ಆ ಮನೆಯಲ್ಲಿರೋರು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಸಾಧನೆಗಳನ್ನ ಮಾಡ್ತಾ ಇರ್ತಾರೆ. ಅಂಥ ಮನೆಯಲ್ಲಿ ಹುಟ್ಟೋದಿದೆಯಲ್ಲ, ಅದು ಎರಡನೇ ಅವಕಾಶ. ಇದು ಅಪರೂಪಕ್ಕೆ ಸಿಗುತ್ತೆ. ಈಗ ನಮ್ಗೆಲ್ಲ ಸಿಕ್ಕಿಲ್ಲ, ಯಾರು ನಮ್ಮ ಮನೆಗಳೆಲ್ಲ ಅಂತ ಸಾಧನೆ ಮಾಡ್ತಾ ಇಲ್ಲ, ಎಲ್ಲರೂ ಭೌತಿಕದಲ್ಲಿ ಮುಳುಗಿರೋರೆ. ಆದ್ರೆ ಮನುಷ್ಯ ಜನ್ಮ ಅನ್ನೋದು ಒಂದು ಅವಕಾಶ ಸಿಕ್ಕಿದೆ. ಯಾರ ಒಂದು ಕರುಣೆನೋ, ಯಾರ ಒಂದು ಕೃಪೆನೋ, ಅವರ ಆಶೀರ್ವಾದನೋ ಗೊತ್ತಿಲ್ಲ, ನಮಗೆ ಅಟ್ಲೀಸ್ಟ್ ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳುವಷ್ಟು ನಮಗೆ ಅವಕಾಶ ಸಿಕ್ಕಿದೆಯಲ್ಲ, ಅದು ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು. ಯಾಕೆಂದ್ರೆ ಆಧ್ಯಾತ್ಮ ಸಾಧನೆಯಲ್ಲೇ ಮುಳುಗಿರುವಂಥವ್ರು ಯಾರು ಇರ್ತಾರೋ ಅಂಥ ಮನೆಗಳಲ್ಲಿ ನಾವು ಹುಟ್ಟೋದಿದೆಯಲ್ಲ, ಅದು ನಮಗ್ ಸಿಗೋ ಅಂತ ಎರಡನೇ ಅವಕಾಶ. ಇದು ಅಪರೂಪಕ್ಕೆ ಸಿಗತ್ತೆ ಅಂತ ಗುರುಗಳು ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಇನ್ನೊಂದು ತುಂಬಾ ಮಹತ್ತರವಾಗಿರುವಂತ ಅವಕಾಶ ಏನಪ್ಪಾ ಅಂತಂದ್ರೆ, ಸಾಧು ಪುರುಷರ ಸಂಘ ಸಿಗೋದು. ಇದು ಎಲ್ಲಾರ್ಗೂ ಸಿಗೋದೇ ಇಲ್ಲ, ಅಪರೂಪದಲ್ಲಿ ಅಪರೂಪ. ಅಂತ ಒಂದು ಅವಕಾಶ ಏನಾದ್ರೂ ಸಿಕ್ಕಿದ್ರೆ ಅವ್ರ ಜನ್ಮ ಸಾರ್ಥಕ ಅಂತಾನೆ ತಿಳ್ಕೋಬೇಕು.
ತಾನು ಚಕ್ರವರ್ತಿಯೊಬ್ಬನ ಕುಮಾರಿಯಾಗಿ ಜನಿಸಿದ್ದೇನೆ ಎಂಬ ಪ್ರಜ್ಞೆ ದೇವಹೂತಿಗಿತ್ತು. ಅವಳಿಗೆ ಸಾಕಷ್ಟು ಶಿಕ್ಷಣವಿತ್ತು ಮತ್ತು ಸಂಸ್ಕಾರವಿತ್ತು. ಸಾಧು ಪುರುಷನೂ ಮಹಾಯೋಗಿಯೂ ಆದ ಕರ್ದಮ ಮುನಿಯಂತಹವರನ್ನೂ ಆಕೆ ಪತಿಯಾಗಿ ಕೊನೆಗೂ ಪಡೆದಿದ್ದಳು. ಆದರೂ ಭೌತಿಕ ಶಕ್ತಿಯ ಬಂಧನದಿಂದ ಅವಳು ಮುಕ್ತಿಯನ್ನು ಪಡೆಯಲಿಲ್ಲವೆಂದರೆ ಅಜೇಯವಾದ ಮಾಯಾಶಕ್ತಿಯಿಂದ ಅವಳು ಖಂಡಿತವಾಗಿಯೂ ವಂಚಿತಳಾಗಿರಬೇಕು. ಅಂದ್ರೆ ಅರ್ಥ ಇಲ್ಲಿ, ದೇವಹೂತಿಗೆ ನಾನೊಬ್ಬ ರಾಜಕುಮಾರನ ಮಗಳು ಅನ್ನೋದು ಗೊತ್ತಿತ್ತು. ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಶಿಕ್ಷಣ, ಸಂಸ್ಕಾರ ಎಲ್ಲವನ್ನ ಕೊಟ್ಟಿದ್ರು ಅವರು. ಸೊ ಅದೆಲ್ಲವೂ ಇತ್ತು. ಕೊನೆಗೆ ಅವಳಿಗೇನು, ಒಬ್ಬ ಸಾಧು ಮತ್ತೆ ಮಹಾಯೋಗಿಯಾಗಿದ್ದಂತಹ ಕರ್ದಮ ಮುನಿಯಂತಹ ಅವರನ್ನ ಅವಳು ಪತಿಯಾಗಿ ಕೂಡ ಪಡೆದಿದ್ಲು. ಅವಳಿಗೆ ಇನ್ನೂ ಒಂದು ಎಕ್ಸ್ಟ್ರಾ ಅವಕಾಶ ಸಿಕ್ಕಿದೆ ಆಯ್ತಾ. ಸಾಧು ಸಂತರ ಒಂದು ಸಂಘ ಸಿಗೋದೇ ಕಷ್ಟ. ಅಂಥವರ ಸಂಘ ಕೂಡ, ಅಂದ್ರೆ ಅವರನ್ನ ಪತಿಯಾಗೇ ಅವಳು ಪಡೆದಿದ್ದಾಳೆ ಅಂತಂದ್ರೆ ಇನ್ನೆಂಥ ಒಂದು ಅದೃಷ್ಟ ಅವಳಿಗೆ ಅಂತ ತಿಳ್ಕೋಬೇಕು. ಆದ್ರೂ ಕೂಡ ಅವಳು ಭೌತಿಕ ಶಕ್ತಿಯ ಬಂಧನದಿಂದ ಅವಳು ಮುಕ್ತಿಯನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅವಳು ವಂಚಿತಳಾಗಿರಬೇಕು ಅನ್ನೋದು ನಮ್ಗನ್ಸುತ್ತೆ. ವಾಸ್ತವವಾಗಿ ಭೌತಿಕ ಶಕ್ತಿಯ ಈ ಮಾಯೆಯು ಪ್ರತಿಯೊಬ್ಬನನ್ನೂ ವಂಚಿಸುತ್ತದೆ. ಅಂದ್ರೆ ಇಲ್ಲಿ ಅವಳೊಬ್ಳೆ ಅಂತಲ್ಲ, ಎಲ್ಲರನ್ನೂ ವಂಚನೆ ಮಾಡೋದೇ ಈ ಮಾಯೆಯ ಕೆಲಸ. ಅದರಿಂದ ನಾವು ಬಿಡಿಸ್ಕೊಂಡು ಬರಬೇಕು. ಅದಕ್ಕೋಸ್ಕರ ಅಂತಾನೆ ಸಾಧು ಸಂಘ, ಸತ್ಸಂಗ ಇದೆಲ್ಲ ಇರುವಂಥದ್ದು. ಸೊ ಅದರ ಒಂದು ಸಂಪರ್ಕಕ್ಕೆ ಬಂದಾಗ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಭೌತಿಕ ಶಕ್ತಿಯನ್ನು ಕಾಳಿ ಅಥವಾ ದುರ್ಗಾದೇವಿಯ ರೂಪದಲ್ಲಿ ಭೌತಿಕ ಲಾಭಗಳಿಗಾಗಿ ಪೂಜಿಸುತ್ತಿರುವ ಜನರಿಗೆ ತಾವು ಮಾಡುತ್ತಿರುವುದು ಏನು ಎಂಬುದು ಗೊತ್ತಿಲ್ಲ. ಅವರು ಕೇಳುತ್ತಾರೆ, ತಾಯಿ ನನಗೆ ಮಹದೈಶ್ವರ್ಯವನ್ನು ಕೊಡು, ಒಳ್ಳೆಯ ಪತ್ನಿಯನ್ನು ಕೊಡು, ಪ್ರಸಿದ್ಧಿಯನ್ನು ಕೊಡು, ವಿಜಯವನ್ನು ಕೊಡು. ಆದರೆ ಮಾಯಾ ಅಥವಾ ದುರ್ಗಾದೇವಿಯ ಅಂತಹ ಭಕ್ತರು ಆ ದೇವಿಯಿಂದಲೇ ತಾವು ವಂಚಿತರಾಗುತ್ತಿರುವುದನ್ನು ತಿಳಿದಿಲ್ಲ. ನೋಡಿದ್ರಾ? ಈಗ ಭೌತಿಕ ಶಕ್ತಿಯನ್ನ ಏನೇನಂತ ಕರೀತಾರೆ, ಬೇರೆ 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 ರೂಪದಲ್ಲಿ ಅವಳನ್ನ ಪೂಜಿಸ್ತಾರೆ. ಕಾಳಿ, ದುರ್ಗೆ, ಇನ್ನೂ ಬೇಕಾದಷ್ಟು ರೂಪದಲ್ಲಿ. ಭೌತಿಕದಲ್ಲಿ ಏನೋ ಒಂದು ಲಾಭ ಬೇಕು ಅಂದ್ರೆ, ತನಗೇನೋ ಒಂದು ಬೇಕು ಅಂತನ್ಬಿಟ್ಟೆ ಪೂಜೆ ಮಾಡ್ತಾ ಇರುವಂತ ಜನರಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಅವ್ರು ಏನ್ ಕೇಳ್ತಾರೆ, ಆ ತಾಯಿ ಹತ್ರ ಹೋಗ್ಬಿಟ್ಟು ನನಗೆ ಐಶ್ವರ್ಯ ಕೊಡು, ಪತ್ನಿಯನ್ನ ಕೊಡು, ಪತಿಯನ್ನ ಕೊಡು, ನನಗೆ ಪ್ರಸಿದ್ಧಿಯನ್ನ ಕೊಡು, ನನಗೆ ಜಯವನ್ನ ವಿಜಯವನ್ನ ಕೊಡು ಅಂತ ಕೇಳ್ಕೊಳ್ತಾ ಇರ್ತಾರೆ. ಆದ್ರೆ ಆ ಮಾಯೆ ಅಥವಾ ದುರ್ಗಾದೇವಿಯ ಅಂತಹ ಭಕ್ತರಿಗೆ ಆ ದೇವಿಯಿಂದನೇ ನಾವು ವಂಚಿತರಾಗ್ತಾ ಇರೋದು. ಇದೆಲ್ಲ ಬರ್ತಾ ಇರೋದು, ಹೋಗ್ತಾ ಇರೋದು, ನಮ್ಮನ್ನ ಬಂಧನದಲ್ಲಿ ಸಿಕ್ಕಾಕಿಸ್ತಾ ಇರೋದು ಎಲ್ಲವೂ ಅವಳೇ ಅನ್ನೋದೇ ಗೊತ್ತಿಲ್ಲ. ಭೌತಿಕ ಪ್ರಾಪ್ತಿಯು ವಾಸ್ತವವಾಗಿ ಪ್ರಾಪ್ತಿಯೇ ಅಲ್ಲ. ಏಕೆಂದರೆ ವ್ಯಕ್ತಿಯು ಭೌತಿಕ ಕೊಡುಗೆಗಳಿಂದ ಮೋಹಿತನಾದೊಡನೆಯೇ ಹೆಚ್ಚು ಹೆಚ್ಚು ಬಂಧನಕ್ಕೆ ಸಿಲುಕುತ್ತಾನೆ. ಆಗ ಮೋಕ್ಷದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ನೋಡಿದ್ರ ಇಲ್ಲೇನ್ ಹೇಳಿದ್ದಾರೆ, ನಾವು ಭೌತಿಕಕ್ಕೋಸ್ಕರ ಏನೆಲ್ಲ ಕೇಳ್ತೀವೋ ಅದನ್ನ ಪಡ್ಕೊಳ್ತೀವಲ್ವಾ, ಆ ಪ್ರಾಪ್ತಿ ಅನ್ನೋದು ವಾಸ್ತವದಲ್ಲಿ ನೋಡಿದಾಗ ಅದು ಪ್ರಾಪ್ತಿನೇ ಅಲ್ಲ, ಅದೆಲ್ಲ ಬಂಧನನೇ. ಒಬ್ಬ ವ್ಯಕ್ತಿ ಭೌತಿಕ ಕೊಡುಗೆಗಳಿಂದ ಅವನಿಗೆ ಸಿಗುವಂತಹ ಭೌತಿಕ ಪ್ರಪಂಚದಲ್ಲಿ ಏನೇನ್ ಸಿಗುತ್ತೋ ಅದರಲ್ಲಿ ಮೋಹಿತನಾದ್ರೆ, ಅದರ ಕಡೆ ಅಟ್ರಾಕ್ಟ್ ಆದ್ರೆ, ಅಥವಾ ಅದರಲ್ಲಿ ಮುಳುಗೋದ್ರೆ, ಅಥವಾ ಅದರಲ್ಲಿ ಅವನು ಸಿಕ್ಕಾಕೊಳ್ತಾ ಹೋದ್ರೆ ಇನ್ನೂ ಹೆಚ್ಚು ಹೆಚ್ಚು ಬಂಧನದಲ್ಲಿ ಅವನು ಸಿಕ್ಕಾಕೊಳ್ಬೇಕಾಗತ್ತೆ. ಆಗ ನಮಗೆ ಮೋಕ್ಷ ಅನ್ನೋದೇ ಇಲ್ಲ, ಮೋಕ್ಷದ ಪ್ರಶ್ನೆನೇ ಬರೋದಿಲ್ಲ. ಯಾಕಂದ್ರೆ ಇಲ್ಲೇ ಬಂಧನದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರೆ, ಇನ್ನೂ ನಾನು ಮೋಹಕ್ಕೆ ಒಳಗಾಗ್ತಾ ಇದ್ರೆ ಇನ್ನಷ್ಟು ಬಂಧನದಲ್ಲಿ ಸಿಕ್ಕಾಕೊಳ್ತೀನಿ ಹೊರತು ಮೋಕ್ಷದ ಕಡೆ ನಾನು ಹೋಗೋದೇ ಇಲ್ಲ. ಭೌತಿಕ ಆಸ್ತಿಗಳನ್ನ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಹೇಗೆ ಬಳಸಿಕೊಳ್ಳಬೇಕು ಎಂಬ ಬಗ್ಗೆ ಒಬ್ಬನು ಸಾಕಷ್ಟು ಬುದ್ಧಿವಂತನಾಗಿರಬೇಕು. ಅದನ್ನೇ ಕರ್ಮಯೋಗ ಅಥವಾ ಜ್ಞಾನಯೋಗ ಎನ್ನುತ್ತಾರೆ. ನಾವು ಏನೇನು ಹೊಂದಿದ್ದೇವೆಯೋ ಅದನ್ನು ಪರಮಪುರುಷನ ಸೇವೆಗಾಗಿ ಉಪಯೋಗಿಸಬೇಕು. ಈಗ ನೋಡಿ, ಭೌತಿಕದಲ್ಲಿ ನನಗೆ ಏನಾದ್ರೂ ಒಂದು ವಿಶೇಷವಾಗಿ ಭಗವಂತ ಕೊಟ್ಟಿದ್ದಾನೆ ಅಂತಂದ್ರೆ, ನನಗೆ ಅಂತ ಕೆಲವೊಂದು ಆಸ್ತಿಗಳಿದ್ರೆ ಅದು ಬರೀ ದುಡ್ಡು, ಹಣ, ಐಶ್ವರ್ಯ ಇದಲ್ಲ. ಒಂದು ಸೌಂದರ್ಯ ಆಗಿರ್ಬೋದು, ಅಥವಾ ಒಂದು ಧ್ವನಿ ಆಗಿರ್ಬೋದು, ಅಥವಾ ನೃತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಆಸ್ತಿನೇ.
ಅದನ್ನೆಲ್ಲ ನಾವು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೋಸ್ಕರ ಹೇಗ್ ಬಳಸ್ಕೊಳ್ಬೇಕು ಅನ್ನೋಷ್ಟು ಬುದ್ಧಿ ಆದ್ರೂ ನಮಗಿರ್ಬೇಕು. ಅಷ್ಟು ಬುದ್ಧಿವಂತರಾಗಿರ್ಬೇಕು ನಾವು. ಅದನ್ನೇ ಕರ್ಮಯೋಗ ಅಥವಾ ಜ್ಞಾನಯೋಗ ಅಂತ ಹೇಳೋದು. ನಾವ್ ಏನೇನ್ ಇಟ್ಕೊಂಡಿರ್ತೀವೋ ಅಥವಾ ನಮ್ಮ ಹತ್ರ ಏನೇನಿದೆಯೋ ಅದನ್ನೆಲ್ಲ ಭಗವಂತನ ಸೇವೆಗೋಸ್ಕರ ಉಪಯೋಗ ಮಾಡ್ಬೇಕು. ನಮಗೋಸ್ಕರ ಇಟ್ಕೊಳ್ಳೋದಲ್ಲ, ಅದು ಭಗವಂತನ ಸೇವೆಗೆ ಉಪಯೋಗಿಸ್ಕೊಳ್ಬೇಕು. ಭಗವದ್ಗೀತೆಯಲ್ಲಿ ಸ್ವಕರ್ಮಣ ತಮ್ಮ ಅಭ್ಯರ್ಚ ಎಂದು ಬೋಧಿಸಲಾಗಿದೆ. ಅಂದರೆ ಒಬ್ಬನು ದೇವೋತ್ತಮ ಪರಮ ಪುರುಷನನ್ನು ತನ್ನ ಪ್ರಾಪ್ತಿಗಳಿಂದಲೇ ಪೂಜಿಸಲು ಯತ್ನಿಸಬೇಕು. ಭಗವಂತನನ್ನು ಸೇವಿಸುವ ಹಲವಾರು ರೂಪಗಳಿವೆ. ಯಾರೊಬ್ಬನೂ ತನ್ನ ಸಂಪೂರ್ಣ ಸಾಮರ್ಥ್ಯಾನುಸಾರ ಭಗವಂತನಿಗೆ ಸೇವೆ ಸಲ್ಲಿಸಬಹುದು. ಅಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ? ಸ್ವಕರ್ಮಣ ತಮ್ಮ ಅಭ್ಯರ್ಚ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಭಗವಂತನನ್ನ ತೃಪ್ತಿಗೊಳಿಸೋದಕ್ಕೋಸ್ಕರ, ಅಂದ್ರೆ ನಾನು ಏನ್ ಪಡ್ಕೊಂಡಿದ್ದೀನೋ ಅದರಿಂದ ಭಗವಂತನನ್ನ ತೃಪ್ತಿಪಡಿಸ್ಬೇಕು. ಏನಿಲ್ವೋ ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೋದಲ್ಲ. ನನ್ನ ಹತ್ರ ಏನಿದೆಯೋ ಅದರಿಂದನೇ ಪೂಜಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಭಗವಂತನಿಗೆ ಬೇಕಾದಷ್ಟು ರೂಪಗಳಿದೆ. ಅದರಲ್ಲಿ ಯಾವುದಾದ್ರೂ ಒಂದು ರೂಪವನ್ನ ನನ್ನ ಒಂದು ಸಾಮರ್ಥ್ಯ ಏನಿದೆಯೋ ಅದಕ್ಕನುಸಾರವಾಗಿ ಭಗವಂತನಿಗೆ ಸೇವೆ ಸಲ್ಲಿಸಬೇಕು. ಯಾರೋ ಏನೋ ಒಂದು ₹1,00,00,000 ಖರ್ಚು ಮಾಡಿ ಏನೋ ಭಗವಂತನಿಗೆ ಮಾಡಿದ್ರು ಅಂತ ನನ್ನ ಹತ್ರ ಇರುವಂತ ₹1,00,000 ಇಟ್ಕೊಂಡು ಅವನ ಥರ ನಾನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಕೊರಗಬಾರ್ದು. ನನಗೆ ಭಗವಂತ ₹1,00,000 ಕೊಟ್ಟಿದ್ದಾನೆ, ಅದರಲ್ಲಿ ನನಗೆ ಎಷ್ಟಾಗುತ್ತೋ. ₹1,000 ಕೊಟ್ಟಿದ್ದಾನೆ, ಅದರಲ್ಲಿ ಎಷ್ಟಾಗುತ್ತೋ. ₹100 ಕೊಟ್ಟಿದ್ದಾನಪ್ಪ ಭಗವಂತ ನನಗೆ, ಅದರಲ್ಲಿ ಭಗವಂತನ ಸೇವೆ ಮಾಡೋದಕ್ಕೆ ನನಗೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿ ಅದನ್ನು ಮಾಡಬೇಕೇ ಹೊರತು ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ನನಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ನನ್ನ ಸೇವೆ ಏನಿದೆಯೋ ಅದನ್ನು ಮಾಡಬೇಕಾದ್ರೆ ನಾವು ಮನಸ್ಸಿನಿಂದ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೆಲ್ಲ ವಿಷಯಗಳನ್ನ ಇಲ್ಲಿ ದೇವಹೂತಿ ತಿಳ್ಕೊಂಡಿದ್ದಾಳೆ. ಮತ್ತೆ ಎಷ್ಟು ಬುದ್ಧಿವಂತಳಾಗಿ ಅಲ್ಲಿ ಕರ್ದಮ ಮುನಿಗಳು ಹೋಗೋ ಸಮಯದಲ್ಲಿ ಒಂದು ಮಗು ಬೇಕು ನನಗೆ, ಗಂಡು ಮಗು ಅಂತ ಕೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ. ನಿಮ್ಮಂಥವ್ರ ಜೊತೆ ಇದ್ಮೇಲೂ ನನಗೆ ಮುಕ್ತಿ ಸಿಗ್ಲಿಲ್ಲ, ಮೋಕ್ಷ ಸಿಗ್ಲಿಲ್ಲ ಅಂತಂದ್ರೆ ನಾನು ಈ ಐಹಿಕ ಬಂಧನಕ್ಕೆ ತುಂಬಾ ಒಳಗಾಗಿದ್ದೀನಿ. ಮಾಯೆ ನನ್ನನ್ನ ಖಂಡಿತವಾಗ್ಲೂ ವಂಚಿಸಿದಾಳೆ. ಅದಕ್ಕೋಸ್ಕರನೇ ಈಗ ನಿಮ್ಮ ಸಹಾಯ, ನಿಮ್ಮ ಕೃಪೆ ನನಗೆ ಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ದೇವಹೂತಿಯ ಪ್ರಲಾಪ ಅನ್ನುವಂತಹ 23ನೆಯ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.